ಕ್ಷೇತ್ರದಲ್ಲಿ ಅನೇಕ ಕ್ರಾಂತಿಕಾರಿ ಕೆಲಸಗಳನ್ನ ಮಾಡಿರುವ ಜಿ.ಕೆ. ಗೋಟ್ಯಾಳ್ ಸಾಹೇಬರು, ಮುಖ್ಯ ಎಂಜಿನಿಯರ್, ಕೆಪಿಟಿಸಿಎಲ್ ಬಾಗಲಕೋಟೆ, ಮೂಲತಃ ನಮ್ಮ ತರ್ಗದವರು. ಎಂಪಿ ಸಾಹೇಬರು ಮತ್ತು ಗೋಟ್ಯಾಳ್ ಸಾಹೇಬರು ಒಂದೇ ಊರದವರು. ಅವರ ಅಮೃತ ಹಸ್ತದಿಂದ ಮಾನ್ಯ ಶಾಸಕರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಗೋಟ್ಯಾಳ್ ಸಾಹೇಬರು ಈ ಕಡಿಮೆ ಬೆಲೆಯಲ್ಲಿ ಅದನ್ನ ನೀಡಿದ್ದಾರೆ. ಚಿದಾನಂದ್ ವಾಲಿಕರ್ ಅವರಿಗೆ ಈ ಭಾಗದ ರೈತರ ಪರವಾಗಿ ಹೃದಯಪೂರ್ವಕ ಕೋಟಿ ಕೋಟಿ ಕೈಯಲ್ಲಿ ಹಿಡಿದ್ರು ಕರೆಂಟ್ ಹತ್ತೋದಿಲ್ಲ ಅಂತಕ್ಕಂಥ ಒಂದು ಕಾರಣ ಇದೆ. ಆದ್ರೆ ಇವತ್ತು ಬದಲಾವಣೆ, ಹೊಸ ಆವಿಷ್ಕಾರಗಳು, ಅನೇಕ ಹೊಸ ಆವಿಷ್ಕಾರಗಳಿಂದ ಇವತ್ತಿಡೀ ಇಂಧನ ಇಲಾಖೆ ಅನೇಕ ತನ್ನದೇ ಆದಂತಹ ಸಾಧನೆಗಳನ್ನು ಮಾಡಿದೆ. ಮೊದಲು ವಿದ್ಯುತ್ತನ್ನ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ವಿದ್ಯುತ್ತಿನ ಉತ್ಪಾದನೆ ಮಾಡತಕ್ಕಂಥ ಸಮಸ್ಯೆಗಳನ್ನ ನಾವೆಲ್ಲ ಕೇಳಿದೀವಿ ಅಂದ್ರೆ ಅವತ್ತು ಮತ್ತು ಇವತ್ತು ಜಲ ವಿದ್ಯುತ್, ವಿಂಡ್ ಪವರ್, ಹೀಗೆ ಅನೇಕ ಥರ್ಮಲ್, ಬೇರೆ ಬೇರೆ ಅನೇಕ ಆವಿಷ್ಕಾರಗಳಿಂದ ಇವತ್ತು ವಿದ್ಯುತ್ತನ್ನ ಉತ್ಪಾದನೆ ಆಗ್ತಾ ಇದೆ. ಬಹುತೇಕ ನಾವೆಲ್ಲ ಸ್ವಾವಲಂಬಿ ಆಗ್ತಾ ಇದ್ದೀವಿ. ಪ್ರಪಂಚದಲ್ಲಿ ಕೆಲವು ರಾಷ್ಟ್ರಗಳು ಸಾಧನೆ ಮಾಡೋದನ್ನ ನಮ್ಮ ದೇಶವು ಸಹಿತ ಸಾಧನೆಯನ್ನ ಮಾಡಿದೆ. ಅದರಲ್ಲಿ ವಿಶೇಷವಾಗಿ NTPC. ನಾನು ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುಶೀಲ್ ಕುಮಾರ್ ಶಿಂದೆ ಅವ್ರನ್ನ ನೆನಪಿಸ್ಕೋತೀನಿ. ಇವತ್ತು ನಾವೆಲ್ಲಿ ನಿಂತಿದ್ದೀವಿ, ನಮ್ಮ ಎಡಕ್ಕೂ ಮತ್ತು ಬಲಕ್ಕೂ, ಹೋರ್ತಿ ಮತ್ತು ಕೂಡ್ಗಿ, ಕೊಟಗಿ ಮತ್ತು ಕೂಡ್ಗಿ, NTPC ಆ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಅದರಿಂದ ಆಗ್ತಕ್ಕಂಥ ಅನೇಕ ಸಹಾಯಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಒಂದು ಕಾಲ ಇತ್ತು ರಾಯಚೂರು ಥರ್ಮಲ್. ಆದ್ರೆ ಇವತ್ತು ಯಾವ ಮಟ್ಟದಲ್ಲಿ ನಾವು ಬೆಳವಣಿಗೆ ಆಗಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಅದ ಅದನ್ನು ಪೂರೈಸ್ತಾ ಇದ್ದೀವಿ ನಾವು. ಬಹುತೇಕ ಅದರ ಜೊತೆಗೆ ಅನೇಕ ಯೋಜನೆಗಳನ್ನ ಸಹಿತ ಇವತ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ನಿರಂತರ ಜ್ಯೋತಿ. ಕರೆಂಟ್ ಇತ್ತು, ಅದರ ಲೈಟ್ ನಮ್ಮ ಮನೆಗೆ ಇರ್ತಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಪ್ರತಿ ಗ್ರಾಮದ ಪ್ರತಿ ಮನೆಗೆ ನಿರಂತರವಾಗಿ 24/7 ಅಂತ ನಾವು ಕರಿತೀವಿ. ಇಂಡಿ ನಗರಕ್ಕೆ ನಾನೇನ್ ನೀರು ಕೊಟ್ಟಿದ್ದೀನಿ, ಆ ರೀತಿ ಇವತ್ತು ವಿದ್ಯುತ್ ನಮ್ಮ ಮನೆಗೆ ನಮ್ಮ ಬಾಳನ್ನ ಬೆಳಗ್ತಾ ಇದೆ. ಈಗ ತಾನೇ ಆ ಮಗು ಇಲ್ಲಿ ಮಾತಾಡೋದು, ದೇವರ ಸಮಾನವಾಗಿರ್ತಕ್ಕಂಥ ಮಗು ಒಂದು ಬಸ್ಸಿನ ಸಹಾಯಕ್ಕಾಗಿ ನಾವು ಮಾಡೋದಕ್ಕ ಅದ್ರ ಉಪಕಾರ ಸ್ಮರಣೆಯನ್ನ ಮಾಡಿದೀವಿ. ಅದ್ರ ನಿಸರ್ಗಕ್ಕೆ ನಾವು ಎಷ್ಟು ಉಪಕಾರ ಸ್ಮರಣೆ ಮಾಡ್ಬೇಕು ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ ನಾವೆಲ್ಲ. ಇವತ್ತು ನಿಸರ್ಗದಿಂದ ವಿದ್ಯುತ್ ಉತ್ಪಾದನೆ ಆಗ್ತಕ್ಕಂಥ ಸೂಕ್ಷ್ಮತೆಯನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಅದಕ್ಕಾಗಿನೇ ನಿಸರ್ಗವನ್ನ ಪ್ರೀತಿಸಬೇಕಾಗ್ತದೆ. ಈ ನಿಸರ್ಗದ ರಕ್ಷಣೆ ನಾವು ಮಾಡ್ಲಿಲ್ಲ ಅಂದ್ರೆ ಇಂಥ ಏನು ಆವಿಷ್ಕಾರಗಳ ಅವಕಾಶಗಳು ಲಭ್ಯ ಆಗಿವೆ ನಮಗೆ, ಇದರಿಂದ ಎಲ್ಲೋ ಒಂದ್ ಕಡೆ ವಂಚಿತರಾಗ್ತೀವಿ. ಸೊ ಅದಕ್ಕಾಗಿ ಈ ಭಾಗದಲ್ಲಿ ನಿಸರ್ಗ ಪ್ರೇಮಿಯನ್ನ ಪೂಜಿಸಿದೀವಿ ನಾವು. ಸಿದ್ದೇಶ್ವರ ಸ್ವಾಮಿಗಳನ್ನ ಪೂಜಿಸಿಲ್ಲ ನಾವು, ಅವರ ಚಿಂತನೆಗಳನ್ನ ಪೂಜಿಸ್ತಾ ಇದ್ದೀವಿ. ಇಲ್ಲಿ ಅವರ ಭಾವನಾತ್ಮಕ ಬದುಕನ್ನ, ಆದರ್ಶತನವನ್ನ, ಹಾಗೆ ಅವರ ಕಂಡಿರ್ತಕ್ಕಂಥ ಈ ಭಾಗದ ರೈತರ ಬದುಕಿನ ಬಳವಳಿಯನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅವ್ರೇನ್ ಕೇಳಿದ್ರು, ದೊಡ್ಡ ಮುಜುಗೊಂಡವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಅತ್ಯಂತ ಮುಖ್ಯವಾಗಿ ನಮ್ಮ ಭಾಗದ ರೈತರಿಗೆ ಏನು ಅವಶ್ಯಕತೆ ಇದೆ ಅದನ್ನ ನೀವು ಕೊಟ್ಟಿದ್ದೆ ಆದ್ರೆ ನಿಮಗ ಅವ್ರು ಇಲ್ಲಿ ಬಂಗಾರವನ್ನ ಬೆಳೆದು ಕೊಡ್ತಾರಂತ ಹೇಳಿದ್ರು. ಕ್ಯಾಲಿಫೋರ್ನಿಯಾ ಅಲ್ಲ, ಕ್ಯಾಲಿಫೋರ್ನಿಯಾದಾಗ ಬಹಳ ಸಲ ಡ್ರಾಟ್ ಇರ್ತದೆ. ದ ಮೋಸ್ಟ್ ಡ್ರಾಟ್ ಎಫೆಕ್ಟೆಡ್ ಇನ್ ದ ವರ್ಲ್ಡ್, ದಟ್ ಈಸ್ ಕ್ಯಾಲಿಫೋರ್ನಿಯಾ. ಬಟ್ ನಾವು ಈ ದೇಶದ, ಈ ಪ್ರಪಂಚದ ದೊಡ್ಡ ಕರಿತೀವಿ ನಾವಲ್ಲ, US ದವರಿಗೆ ಆರ್ಥಿಕವಾಗಿ ಬಹಳ ಸ್ವಾವಲಂಬಿ ಇದ್ದಾರೆ, ಅನೇಕ ಅವಕಾಶಗಳಿವೆ. ಆದ್ರೆ ನಮಗಿರ್ಲಾರ್ದಂತ ಅವಕಾಶಗಳಲ್ಲೂ ಸಹಿತ ನಾವು ನಮ್ಮ ಸಾಧನೆಗಳನ್ನು ಮಾಡಿದೀವಿ, ನಮ್ಮ ಬದುಕನ್ನು ಕಟ್ಟಿದೀವಿ. ನಾವು ನಮ್ಮ ದೇಶದಲ್ಲಿ ರಾಜಸ್ಥಾನ್ ದ ಮೋಸ್ಟ್ ಡ್ರಾಟ್ ಎಫೆಕ್ಟೆಡ್ ಏರಿಯಾ, ಅಂತದೇ ಸಾಲಿನಲ್ಲಿ ನಮ್ಮ ಭಾಗದಲ್ಲಿ ಇದೀವಿ ನಾವು. ನಾನೊಂದು ಸರ್ವೆ ಮಾಡಿಸಿದ್ದೆ, ಇಸ್ರೋ ಬಾಹ್ಯಾಕಾಶದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಅವರಿಗೆ ಈ ಭಾಗದ ನೀರಿನ ಆಳವನ್ನ ಎಷ್ಟು
ಆಳಕ್ಕಿದೆ ಅನ್ನೋದನ್ನ ನಾವೆಲ್ಲ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ. 1000, 1200, 1500 ಅಡಿಗೆ ಹೋಗಿ ನೀರು ನಮಗೆ ಮುಟ್ಟಿತ್ತು. ಕಾರಣ ಏನಂದ್ರೆ ಈ ಗಿಡಗಳನ್ನ ರಕ್ಷಣೆ ಮಾಡ್ತಾ ಇಲ್ಲ ನಾವು. ಇಲ್ಲಿ ಮಳೆ ಕೊರತೆ ಆಗ್ತಾ ಇದೆ. ನಾವೊಂದು ಸರ್ವೆ ಮಾಡಿಸಿದ್ದೆ ನಾನು 2013-14 100 years ಶಾರ್ಟ್ ರೈನ್ಫಾಲ್ ದಾಗ ಕನಿಷ್ಠ 70% ಭಾಗ ಶಾರ್ಟ್ ರೈನ್ಫಾಲ್ ಅನುಭವಿಸಿರ್ತಕ್ಕಂಥ ಪ್ರದೇಶ ಇದೆ. ಅದಕ್ಕಾಗಿ ಬ್ರಿಟಿಷರು ಈ ಭಾಗವನ್ನ ಸ್ವಾತಂತ್ರ್ಯದ ಪೂರ್ವದಲ್ಲಿ, ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಿಜಾಪುರ ನಗರದಲ್ಲಿ ಅವರೇನು ಸರ್ಕಲ್ ಅದ ಎದುರುಡೆಗೆ ಬರಗಾಲ ನಿವಾರಣಾ ಸಂಸ್ಥೆ, ಆ ಕಾಲದಲ್ಲಿ ಅವರೇನೋ ಇದ್ರ ಬಗ್ಗೆ ಚಿಂತನೆಗಳನ್ನ ಮಾಡಿದ್ರು. ಅದಕ್ಕೆ ಪರಿಹಾರದ ರೂಪವನ್ನ ಕಾಣತಕ್ಕಂಥ ಪ್ರಯತ್ನ ಮಾಡಿದ್ರು ಅವರು. ಅದಕ್ಕಾಗಿನೇ ಇವತ್ತು 1964 ದಶಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಈ ರಾಷ್ಟ್ರ ಕಂಡ ಒಬ್ಬ ಅಪ್ರತಿಮ ನಾಯಕ ಆಲಮಟ್ಟಿಗೆ ಅಡಿಗಲ್ಲನ್ನಿಟ್ಟು ಇವತ್ತು 6 ಜಿಲ್ಲೆ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದ್ರೆ, ನಿನ್ನೆ ಬೇಸಿಗೆಯಲ್ಲಿ ಕೆನಾಲ್ನಿಂದ ನೀರು ಬಂದಿದ್ರೆ ಅವರು ಕಂಡಿರ್ತಕ್ಕಂಥ ಕನಸು, ಆ ಚಿಂತನೆಗಳು ಇವತ್ತು ನಮಗೆ ಬರ್ತಾ ಇವೆ. ಆದ್ರೆ ಅವರು ಅವತ್ತು ಅದನ್ನ ಆ ಪರಿಕಲ್ಪನೆಯನ್ನ ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ಈ 2 ಜಿಲ್ಲೆಯವರು ಬಿಜಾಪುರ್ ಮತ್ತು ಬಾಗಲಕೋಟ್, ಇವತ್ತೆರಡು ಜಿಲ್ಲೆ, ಅವತ್ತಿನ 1 ಜಿಲ್ಲೆ, ನಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿದೀವಿ. ಆಲ್ಮಟ್ಟಿ ಡ್ಯಾಮ್ ಕಟ್ಟಂತ ಸಂದರ್ಭದಲ್ಲಿ ಎಷ್ಟು ಲಕ್ಷ ಎಕರೆ ನಾವು ಭೂಮಿಯನ್ನು ಕಳ್ಕೊಂಡಿದೀವಿ, ನಮ್ಮ ಗ್ರಾಮಗಳನ್ನು ಕಳ್ಕೊಂಡಿದೀವಿ, ಮನೆ ಮಠಗಳನ್ನು ಕಳ್ಕೊಂಡಿದೀವಿ. ಅದ್ರ ನಮಗೆ ಅವಕಾಶ ಇವತ್ತಿಗೂ ಸಹಿತ ವಂಚಿತರಿದೀವಿ ನಾವು. ಕಾರಣ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಮಲ್ಲಿ ಡ್ಯಾಮ್ ಅನ್ನ ನಿಲ್ಲಿಸಿ ನಾರಾಯಣಪುರ ಕೊಯ್ದು ಸ್ಟೋರೇಜ್ ಡ್ಯಾಮ್ ಮಾಡಿ ಅಲ್ಲಿಂದ ವಿತರಣಾ ವ್ಯವಸ್ಥೆಯನ್ನ ಮಾಡಿ ಕೊನೆಗೆ 3ನೇ ಹಂತ 3rd ಸ್ಟೇಜ್ ದಾಗ ನಮಗೆ ನೀರು ಬರ್ತಕ್ಕಂತ ಅವಕಾಶ ಮಾಡ್ಕೊಂಡಿದೀವಿ. ಇದಕ್ಕೆ ಯಾರ ಕಾರಣ? ಇದು ಅವಲೋಕನ ಆಗ್ಬೇಕಲ್ಲ, ಈ ಚಿಂತನೆಗಳನ್ನ ನಡಿಬೇಕಲ್ಲ. ಹೌದು, ವಿ ಆರ್ ಇನ್ ಟೇಲೆಂಡರ್ಸ್. ಇಂಡಿ ಬ್ರಾಂಚ್ ಕೆನಾಲ್ ಕೊನೆ ಪ್ರದೇಶ ಭಾಗದಾಗ ಹುಟ್ಟಿದೀವಿ. ILC ಒಳ ಕೊನೆ ಹುಟ್ಟಿದೀವಿ. ಗುತ್ತಿ ಬಸವಣ್ಣ ಅಂತ ಏನ್ ಕರಿತೀವಿ. ಇವತ್ತೇನ್ ಚಿಮ್ಮಲಿಗೆ ಪ್ರಾರಂಭ ಮಾಡ್ತಾ ಇದೀವಿ, ಅಲ್ಲಿ ಕೊನೆಗಿದ್ದೀವಿ. ಮುಳುವಾಡ ಎಕ್ಸ್ಟೆನ್ಷನ್ ಹೊರತಿ ಬಳಿ ಏನ್ ಬರ್ತಾ ಇದೆ, ಟೇಲ್ ಆಫ್ 56 to 66 ಏನ್ ಟೆಂಡರ್ ನಾ ಕಳಿಸ್ತಾ ಇದ್ದೇನೆ, ಅಲ್ಲಿಯೂ ನಾವು ಟೇಲೆಂಟ್ ಇದೀವಿ. ಅದಕ್ಕಾಗಿ ಹಿಂದಿನ ಸರ್ಕಾರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಇವತ್ತು ಆಲ್ಮಟ್ಟಿಯಿಂದ ನೀರು ರೇವಣಸಿದ್ದೇಶ್ವರ ಯಾತ್ರೆ ಅವ್ರ ಯೋಜನೆ ಮೂಲಕ ಸಾವಳಸಂಗ ಗುಡ್ಡಕ್ಕೆ ಬರ್ತದೆ. ಕಾರಣ ಏನಂದ್ರೆ ಶಾಪೂರ್, ಸುರ್ಪೂರ್, ಜೇವರ್ಗಿ ಅಲ್ಲಿಂದ ನೀರು ಬರ್ಬೇಕಾದ್ರೆ ಎಷ್ಟು ಇಲ್ಲೀಗಲ್ ವಾಟರ್ ಡ್ರಾ ಆಗ್ತಾವ ಅನ್ನೋದನ್ನ ಗಮನಿಸಿದೇವ್ ನಾವು. ಆಕ್ಚುಲಿ ನಮ್ ಕೆನಾಲ್ದೊಳಗೆ 2946 ಕ್ಯೂಸೆಸ್ ನೀರು ಹರಿಬೇಕು. ಅಂದ್ರೆ ಎಷ್ಟು ಹರಿದದ? 2001ರಿಂದ ಇವತ್ತಿನ ತನಕ 24 ವರ್ಷ ನಮ್ ಕೆನಾಲ್ದಾಗ ನೀರು ಬಂದವ. ಅದ್ರ ಎಷ್ಟು ಪ್ರಮಾಣದಾಗ ಬಂದವ? ಈ ಸರ್ವೆ, ಈ ನಾಲೆಜ್ ನಮ್ಗೆ ಇರ್ಬೇಕಲ್ಲ. ಅದಕ್ಕೆ ಹೇಳೋದು ಗೊಡ್ಡ ಸಾಹೇಬ್ರು, ಗಾಡ್ಲಿ ಫಾರ್ಮರ್ಸ್ ಅದಾರ ನಮ್ಮವ್ರಂತ. ಎಸ್, ಗಾಡ್ಲಿ ಫಾರ್ಮರ್ಸ್ ಅದರ, ಸ್ಯಾಕ್ರಿಫೈಸಿಂಗ್ ನೇಚರ್ ನಮ್ಮದ. ನೀವಿದೇ ಮಂಡ್ಯ ಭಾಗಕ್ಕೆ ಹೋದ್ರಿ ಅಂದ್ರೆ ಇಂಥವೇನಾದ್ರು ನೋವುಗಳನ್ನ ಸರ್ಕಾರದಿಂದ ಅಚಾತುರ್ಯಗಳನ್ನ ನಡೆದು ಅಂದ್ರೆ ಅವರು ಸಹನ ಮಾಡ್ಕೊಳ್ಳೋದಿಲ್ಲ. ಒಂದು ಹನಿ ಕಾವೇರಿ ತಮಿಳುನಾಡಿಗೆ ನೀರು ಹೋಗ್ತದಂದ್ರೆ ಆ ಸಹನೆ, ಆ ತಾಳ್ಮೆ ಅವರಲ್ಲಿ ಇರೋದಿಲ್ಲ. ಯಾಕಂದ್ರೆ ಆ ಸುಖ, ಆ ಸಂಪತ್ತು ಅವರು ಅನುಭವಿಸಿದ್ದಾರೆ. ಆದ್ರೆ ನಮ್ಮ ಭಾಗದ ಜನ ಇಂಥ ಯುಗ ಪುರುಷರ ಸಂಸ್ಕಾರ, ತಾಳ್ಮೆ ಅಂತಕ್ಕಂಥ ಶಕ್ತಿಯನ್ನ ಕೊಟ್ಟು ಸಹಿಸಿಕೊಂಡಿದೀವಿ. ನಾವು ಬಹಳ ಸಹಿಸಿಕೊಂಡಿದೀವಿ. ಇಷ್ಟೆಲ್ಲ ಕಳ್ಕೊಂಡು ಇವತ್ತಿಗೂ ಬೇರೆ ರಾಜ್ಯಗಳಿಂದ ನಮ್ಮ ಸಮಸ್ಯೆ ಪರಿಹಾರ ಆಗ್ತಲ್ಲ. 524 ನಿಲ್ತಾ ಇಲ್ಲ. ಇದು ಉಳಿದವ್ರಿಗೆ ಇಫೆಕ್ಟ್ ಆಗಂಗಿಲ್ಲ, ಫಸ್ಟ್ ಇಫೆಕ್ಟ್ ಆಗುದು ನಮಗೆ. ಇವೇನು ಯೋಜನೆಗಳದಾವ ಇವತ್ತು ILC ಗುತ್ತಿ ಬಸವಣ್ಣ ಅಂತ ನಾವು ಕರಿತೀವಿ, ತಾಂಬಾರ ನಿಂದಿರ್ತದ. ಅದು 97. ಅದೇನು ವಿಶಾಲ ಸೌಕರ್ಯರ ಮಾತಿಲ್ಲ. ನಾನು 203 ತನ ಕೆನಾಲ್ ಏನ್ ಮಾಡಿದೀವಿ, ಅಲ್ಲಿಗೆ ನೀರು ಬರಂಗಿಲ್ಲ. ಯಾವಾಗ 524 ಆಗ್ತದೆ ಅವಾಗ ಅದು ಮ್ಯಾಂಡೇಟರಿ ಆಗಿ ನೀರು ನಮಗೆ ಬರ್ತದೆ. ಇವತ್ತು ಚಿಮ್ಮಲ್ಗಿ ನಾಕ್ಟಾನ್ ಬ್ರಾಂಚ್ ಕೆನಾಲ್ ಮುಖಾಂತರ ತರಬೇಕಾದ್ರೆ ನಾನು ನಿನ್ನೆ ಸರಕನಹಳ್ಳಿಯಲ್ಲಿ ಒಂದು ಕೆರೆ ತುಂಬಿಸಕ್ಕೆ ಒಂದು ಯೋಜನೆ ಪ್ರಾರಂಭ ಮಾಡಿದೀವಿ. ಅದು ಯಾವಾಗ ಬರೋದು? ಇವತ್ತೇನು ಬಸ್ದಾಗ ಕೊಂಡಾಳ ಆ ಭಾಗದಾಗ ನೀರು ಬಂದದ, ಟೇಲ್ ಆಫ್ 56 to 66.
ಇದು ಮ್ಯಾಂಡೇಟರಿ ಅವಾಗೆ ಆಗೋದು, ರೇವಣಸಿದ್ದೇಶ್ವರ ಅವಾಗೆ ಆಗೋದು, ಎಲ್ಲಾ ಯೋಜನೆಗಳು ಅವಾಗೆ ಅದು. ಅಂದ್ರೆ ಒಂದ್ ವೇಳೆ ಇವತ್ತಿನ ಸಿನಾರೋಪಕರ ನಾನು ಆಳಿರ್ತಕ್ಕಂಥ ಎಲ್ಲ ಸರ್ಕಾರಗಳ ವೈಫಲ್ಯ ಅಂತ ಬಹಳ ಪ್ರಾಮಾಣಿಕವಾಗಿ ಕರಿತೀನಿ ನಾನು. ಇಲ್ಲಿ ಪಕ್ಷಗಳ ಮತ್ತೊಂದಿಲ್ಲ ಪಕ್ಷಗಳು ಒಂದು ತಿಂಗಳು ರಾಜಕಾರಣ ಮಾಡೋಣ, ಜನರ ಮನಸ್ಸಿನೊಳಗೆ ಯಾರು ಬರ್ಬೇಕಾಗಿ ಬಂದಿರ್ತೀವಿ, ಯಾರು ಹೋಗ್ಬೇಕಾಗಿ ಹೋಗಿರ್ತೀವಿ. ಆದ್ರೆ ಈ ಪ್ರದೇಶದ ಜನರ ಹಕ್ಕುಗಳಿಗೆ ಚ್ಯುತಿಗಳನ್ನ ಬಂದಾಗ ನಾವು ಅದನ್ನ ಪ್ರತಿಪಾದನೆಗಳನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಆತ್ಮವಂಚನೆಯನ್ನ ಮಾಡ್ಕೊಂಡಾಗ್ತದ. ಈ ಜಿಲ್ಲೆಯ ಅವಿಭಾಜ್ಯ ಜಿಲ್ಲೆಯ ರೈತರ ಶಾಪಕ್ಕೆ ನಾವು ಗುರಿಯಾಗ್ತೀವಿ. ಇವತ್ತು 84,000 ಕೋಟಿ ರೂಪಾಯಿ ಬೇಕು, ಇನ್ನ 22,000 ಹೆಕ್ಟರ್ ಮುಳುಗತಕ್ಕಂಥ ಪ್ರದೇಶಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಇನ್ನು ಅನೇಕ ಹಳ್ಳಿಗಳಿಗೆ ಪರಿಹಾರ ಕೊಡಬೇಕಾಗ್ತದೆ. ಯಾರು ಮಾಡ್ತಾರೆ? 9,000 ಕೇಸುಗಳು ಕೋರ್ಟಿಗೆ ಹೋಗಿದ್ದಾರೆ ರೈತರು, ಮುಗೀತದ. ಸೊ ಇವೆಲ್ಲ ಗಂಭೀರ ರಾಜ್ಯದ ಕೊನೆ ಭಾಗದ ಹುಟ್ಟಿದೇವೆ ನಾವು. MP ಸಾಹೇಬರು ಹೇಳಿದ್ರು, ಕೆನಾಲ್ 25 ವರ್ಷ ಆಯ್ತು, ಇಂಡಿ ಬ್ರಾಂಚ್ ಕೆನಾಲ್ ಮೇನ್ ಕೆನಾಲ್ ದಿಂದ ಏನ್ ಬರ್ತದ ಡಿಸ್ಟ್ರಿಬ್ಯೂಟರ್ ಲ್ಯಾಟ್ರಲ್ FIC ಆಗಿ ನಮ್ಮ ಭಾಗದ ಭೂಮಿಗೆ ಏನೋ ರೈಟ್ ಬ್ಯಾಂಕ್ ಬಲಗಡೆಗೆ ನೀರು ಏನಾಗಬೇಕಾಗಿತ್ತು ಅಲ್ಲಿ ನೀರು ಬಂದಿಲ್ಲ, ಅಲ್ಲಿ ನಮ್ಮ ರೈತರಿಗೆ ಸಮಸ್ಯೆ ಆಗ್ತದೆ. ಎಸ್ 1994ರಿಂದ 99 ತುಂಡು ಗುತ್ತಿಗೆ ಆಧಾರದ ಮೇಲೆ ರತ್ನಾನಾಯಕನ MD ಇದ್ರು. ಆ ಸಂದರ್ಭದಲ್ಲಿ ನೀರಾವರಿ ಬಂತು, ಅವಾಗ ಪ್ರಜ್ಞಾಪೂರ್ವಕವಾಗಿ ಕೆಲವು ಯೋಜನೆಗಳಾಗಲಿಲ್ಲ. ನಮ್ಮ ಬಳಗನೂರು ಕೆರೆ ನೀರು ಬಿಟ್ಟು ಕೆರೆಯಿಂದ ಮತ್ತೆ ಒಂದು ಕೆನಾಲ್ ಹೋಯ್ತು. ಇಟ್ ಇಸ್ ದ ಮೋಸ್ಟ್ ಅನ್ಸೈಂಟಿಫಿಕ್, ಅತ್ಯಂತ ಅವೈಜ್ಞಾನಿಕ. ಯಾವ್ದಾರ ಕೆರೆಯಾಗ ನೀರು ಬಿಟ್ಟು ಹಿಂದ್ಗಡೆ ಮುಂದೆ ಕೆನಾಲ್ ಸ್ಟಾರ್ಟ್ ಮಾಡಿದ್ರ ಆ ವಾಟರ್ ಪ್ರೆಷರ್ ಮೇಂಟೈನ್ ಆಗಕ್ಕೆ ಸಾಧ್ಯದನ? ನಮ್ಮ ಉಮ್ರಾಜ್ ದಸೂರ್ 172 ಏನ್ ಇಂಡಿ ಬ್ರಾಂಚ್ ಕೆನಾಲ್ ನೀರು ಆ ರೇಂಜಿಗೆ ನಮ್ಗೆ ಮುಟ್ಲಿಕ್ಕೆ ಸಾಧ್ಯದನ? ಇದೇ ಪೂಜಾರ್ ಕೇಳಿದ್ರೆ ನಾನು ಹಾವಿನಾಳು ಒಳಗ ಒಂದು ಅಲ್ಲಿ ಎಕ್ವಿಡೇಟ್ ಅದ, ಅವರು ಒಂದು 15-20 ದಿವಸ ಪ್ರವಚನ ಮಾಡ್ತಿದ್ರು. ಈ ಎಕ್ವಿಡೇಟ್ ನಾನು ನೋಡ್ಲಿಕ್ ಮಾಡಿರೋ ಈ ನೀರು ಬರ್ಲಿಕ್ ಮಾಡಿರೋ ಅಂತ ಯಾರಿಗೆ ಮನಸ್ಸಿಗೆ ಹತ್ತದ? ನಾವ್ ಯಾರ್ಯಾರು ಇಲ್ಲಿ ಇದೆಯಲ್ಲ ನಮ್ಮೆಲ್ಲರಿಗೂ ಸಹಿತ ಅದು ಹತ್ತದ. ಅವ್ರು ಇನ್ನೂ 10 ದಿವಸ ಅಲ್ಲಿ ಪ್ರವಚನ ಮಾಡೋರಿದ್ರು. ಶುಗರ್ ಫ್ಯಾಕ್ಟರಿ ಆ ಸ್ಮೆಲ್ ದಿಂದ ಅವರು ಅದನ್ನ ಮೊಟಕುಗೊಳಿಸಿ ಹವಿನಾಳದಿಂದ ಬಿಟ್ಟು ಹೋದ್ರಪ್ಪ. ಸೊ ಇದ್ರ ಅರಿವು ನಮ್ಗೆ ಇರ್ಬೇಕಂತ. ನಾನು ಆ ಸರ್ಕಾರ ಈ ಸರ್ಕಾರ ಅನ್ನಂಗಿಲ್ಲ, ಆದ್ರೆ ನಮಗೇನು ಬೇಕು, ನಮಗೇನು ಅಗತ್ಯತೆ ಅದ, ನಮ್ಮ ರೈತರ ಬದುಕಿಗೆ ಏನೋ ಅವಶ್ಯಕತೆಗಳದಾವ, ಅದನ್ನ ಪೂರೈಸಬೇಕಾಗ್ತದೆ. ಇವತ್ತು ನಾವು ಇರ್ತೇವೆ, ಹಿಂದೆ ಅವ್ರು ಇದ್ರು, ಮುಂದೆ ಮತ್ತೆ ಯಾರು ಬರ್ತಾರೋ ಗೊತ್ತಿಲ್ಲ. ಬದಲಾವಣೆ ನಿಸರ್ಗದ ನಿಯಮ. ಆದ್ರೆ ಅವಕಾಶಗಳು ಇದ್ದಂತ ಸಂದರ್ಭದಲ್ಲಿ ನಮ್ಮ ಜನರಿಗಾಗಿ ನಾವು ನಮ್ಮ ಧ್ವನಿಯನ್ನು ಎತ್ತಬೇಕಾಗ್ತದೆ, ಅವರ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ನಿಲ್ಲಿಲ್ಲ ಅಂದ್ರೆ ನಮ್ಮ ಆತ್ಮವಂಚನೆಯನ್ನ ನಾವು ಮಾಡ್ಕೊಂಡಂಗಾಗ್ತದೆ. ನಾನು ಅದಕ್ಕಾಗಿ ಈ ಜಿಲ್ಲೆ ನಿನ್ನೆ ಕೆಡಿಪಿ ಸಭೆಯಲ್ಲಿ ಒಂದು ಯಾವ ತ್ಯಾಗ ಒಪ್ಕೊಳ್ತಾನೇನು ತ್ಯಾಗ ಮಾಡಿಬಿಟ್ಟಾರ ನಮ್ಮ ರೈತರು. ನಾವೇನ್ ತ್ಯಾಗ ಮಾಡೋರಿದ್ದೀವಿ? ತಮ್ಮ ಭೂಮಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಾರೆ. ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಸ್ಥಿರತೆಯಿಂದ ಕಾರ್ಯವನ್ನ ಮಾಡಬೇಕಾಗಿದೆ. ಹೌದು, ಇವತ್ತೆಲ್ಲ ಪೊಲಿಟಿಕಲ್ ಮೂವ್ಮೆಂಟ್ ನೋಡ್ತಿರ್ತೀವಿ ನೀವು. ಚಂದ್ರಬಾಬು ನಾಯ್ಡು ಈ ಕಡೆ, ರೇವಂತ್ ರೆಡ್ಡಿ 2 ರಾಜ್ಯಗಳ ಬೇರ್ಪಟ್ಟ ನಂತರ ಅವರೊಂದು ವ್ಯಾಖ್ಯಾನ. ಇತ್ತೀಚೆಗೆ ನಾನು ಮಹಾರಾಷ್ಟ್ರ ನೋಡ್ಲಾತೀನಿ, ನಮಗ್ ಬ್ಯಾಕ್ ವಾಟರ್ದಿಂದ ನಮಗ್ ಫ್ಲಡ್ ಆಗ್ಲಕತ್ತದ ಅಂತ ಹೇಳಿ ಅವ್ರು 104 ವರ್ಷಗಳ ನಂತರ ಬಾಂಬೆದಾಗ ಮಳೆ ಬಿದ್ದದನ್ನು ನೋಡಿದ್ರೆ ಯಾವ ಮ್ಯಾನ್ಮೇಡ್ ನಿಸರ್ಗದ ಮುಂದೆ ನಾವು ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಈ ಯೋಜನೆಗಳ ಸದುಪಯೋಗ ನಮ್ಮ ಭಾಗಕ್ಕೆ ಬರಬೇಕಾಗ್ತದೆ. ಹೌದು, ಮಹಾರಾಷ್ಟ್ರ ಇಡೀ ದೇಶದೊಳಗೆ ನೀರಾವರಿಗೆ ಆದ್ಯತೆಯನ್ನು ಕೊಟ್ಟರು. ಅದು ವಸಂತದಾದ ಪಾಟೀಲ್ ಇರ್ಬೋದು, ಶರದ್ ಪವಾರ್ ಅಂತ ಮೇಧಾವಿಗಳು ಆ ಭಾಗ ಇವತ್ತು ಸಮಗ್ರ ನೀರಾವರಿ ಮಾಡಿದ್ರು. ಆದ್ರೆ ನಾವು ಆ ಅವಕಾಶಗಳನ್ನ ಕಾವೇರಿಗೆ ಏನು ಮಹತ್ವ ಕೊಟ್ಟಿವಿ, ಕೃಷ್ಣಗ ಮಹತ್ವ ಕೊಟ್ಟಿಲ್ಲ. ಬಹಳ ಪ್ರಾಮಾಣಿಕವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳನ್ನ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ. ನಾನು ಇದನ್ನ ವಿಧಾನಸಭೆಯಲ್ಲೂ ಪ್ರತಿಪಾದನೆ ಮಾಡಿದ್ದೀನಿ, ನಮ್ಮ ಜನರು ಮುಂದಿನ ಇವತ್ತು ಮಾಡಬೇಕಾಗ್ತದೆ. ಅದರ್ವೈಸ್ ನಾವು ಈ ಜಾಗದಾಗ ಇರ್ಲಿಕ್ಕೆ ಲೈಕಿಲ್ಲ. ಯಾವ ಪುರುಷಾರ್ಥಕ್ಕೆ ಈ ಭಾಗದಲ್ಲಿ ಇರಬೇಕು?
ಚಿಂತನೆಗಳನ್ನ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಭಾಗದ ಜನರ ಧ್ವನಿಯಾಗಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ಯೋಜನೆಗಳನ್ನ ಒತ್ತಾಯವನ್ನ ನಾನು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದ್ರ ಯಾಕೆ ವಿಷಯವನ್ನ ಪ್ರಸ್ತಾಪ ನಿರಂತರವಾಗಿ ನಾನು ಮಾಡ್ತೀನಿ ಅಂದ್ರೆ ಮೌತ್ ಟು ಮೌತ್ ಜನರ ಭಾವನೆಗಳನ್ನ ಅವರ ಬಾಯಿ ಮುಖಾಂತರ ಧ್ವನಿ ಆಗ್ಬೇಕು. ಈ ಸರ್ಕಾರ ಈ ಜಿಲ್ಲೆಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಲಿಕ್ಕೆ ಬರ್ತದೆ, ಅವರಿಗೆ ಆ ಧ್ವನಿ ಮುಟ್ಟಬೇಕು. ನೀವು ಈ ಸಣ್ಣ ಅವಕಾಶಗಳು ಎಲ್ಲೋ ಒಂದು ರೋಡ್ ಎಲ್ಲೋ ಒಂದು ಸಾಣ ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಬದುಕು ಕಟ್ಟತಕ್ಕಂತ ಆಲ್ಮಟ್ಟಿ 526 ಮಾಡಿ ಕೇಂದ್ರ ರಾಜ್ಯ ಸರ್ಕಾರಗಳು ಸಂಯುಕ್ತವಾಗಿ ಮಾಡಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಅಂದಾಕ್ರ ಮಾತ್ರ ನೀವು ನಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ದಂಗಾಗ್ತದೆ. ಒಂದು ರೋಡ್ ಸರಿ ಇರ್ಲಿಕ್ಕೆ ಒಂದು ಅರ್ಧ ತಾಸು ತಡ ಹೊರಟು ಏನಾಗೋದಿಲ್ಲ. ಆದ್ರೆ ಈ ಯೋಜನೆ ಆಗಲಿಲ್ಲ ಅಂದ್ರೆ ನಮ್ಮ ಮುಂದಿನ ಭವಿಷ್ಯ, ನಮ್ಮ ಮಕ್ಕಳು ಅವ್ರ ಬದುಕೇನು ಅನ್ನೋದನ್ನ ಗಮನಿಸಬೇಕಾಗ್ತದೆ. ನಾನು ಅದನ್ನ ಮುಖ್ಯಮಂತ್ರಿಗಳ ಮೊನ್ನೆ ನಿವೇದನೆ ಮಾಡ್ಕೊಂಡಿನೋ, ನೀವು ಆ ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ನಾವೆಲ್ಲದರಲ್ಲೂ ಸಹಿತ ಸರ್ಕಾರದ ಜೊತೆಗೆ ವಿ ಆರ್ ಇನ್ ಫೆಡರಲ್ ಸಿಸ್ಟಮ್. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂಯುಕ್ತವಾಗಿ ಪ್ರೀತಿಯಿಂದ ಇರಬೇಕು. ತಾನು MP ಸಾಹೇಬರ ಗೌರವದಿಂದ ಇರ್ತೇವೆ. ಯಾಕೆ ಗೊತ್ತದ? ಬಿಕಾಸ್ ಇಟ್ ಇಸ್ ದ ಆ ಮಾನವೀಯ ಬಳುವಳಿಗಳಿರ್ಬೇಕು. ಹಚ್ಕಣ ಮಾಡಲ್ಲ ಮಾಡೋಣ, ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನೀವು ಯಾರಿಗೆ ಆಶೀರ್ವಾದ ಮಾಡಿರ್ತೀವಿ ಅವ್ರಿಗೆ ಬಿದ್ದಿರ್ತೀವಿ, ಇಲ್ಲ ಬಿಟ್ಟಿರ್ತೀವಿ. ಹಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಿತ ತಮ್ಮ ಜವಾಬ್ದಾರಿಗಳನ್ನು ಅರ್ಥಕೊಂಡು ಈ ಭಾಗಕ್ಕೆ ಏನು ತೊಂದರೆಗಳಾಗಿವೆ ನಿರಂತರವಾಗಿ, ನಾನು ಎಲ್ಲೋ 5-10 ವರ್ಷದಲ್ಲ, ನಿರಂತರ ದಶಕಗಳಿಂದ ನಮಗೇನು ತೊಂದರೆಗಳಾಗ್ತವೆ, ಇದನ್ನ ಪರಿಹಾರ ಮಾಡಬೇಕಾಗ್ತದೆ. ಒಂದು ಖುಷಿ ಆಗ್ತದೆ. ನಮ್ಮ ದೇಶ ಇವತ್ತು ಯಾವ ರೀತಿ ಸಾಧನೆ ಮಾಡಿದ್ರೆ, ನಿನ್ನೆ ಎಕಾನಮಿಕಲಿ ವಿ ಆರ್ ಇನ್ ನಂಬರ್ 4. ಆದ್ರೆ ಬೇರೆ ಬೇರೆ ರೀತಿಯ ಅಳತೆಗಳನ್ನು ನೋಡಿದೀವಿ ಅಂದ್ರೆ ಇನ್ನೂ ನಾವು ಆ ಸಾಧನೆ ಮಾಡಿಲ್ಲ. ಸೊ ಅದಕ್ಕಾಗಿ ಇಂಥ ಪ್ರಯತ್ನಗಳು ನಡೀಲಿ ಅಂತ ಹೇಳಿ ಆಶಿಸಿ, ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರ ಬದುಕಿಗೆ ಇಂಥ ಯೋಜನೆಗಳನ್ನ ನೀಡತಕ್ಕಂಥ ಪ್ರಯತ್ನ ಮಾಡಿ. ನ್ಯಾಷನಲ್ ಹೈವೇಸ್ ಮಾಡ್ಲಕತ್ತಾರ ರಾಜ್ಯ ಸರ್ಕಾರ, ನಾವು ಇವು ಮಾಡ್ಲಕತ್ತೀವಿ. ನೀರಾವರಿ ಯೋಜನೆಗಳು, ವಿದ್ಯುತ್, ರಸ್ತೆ. ನಮಗೇನ್ ಕೆಲಸದ ನಾವು ಮಾಡೋಣ, ಅವ್ರಿಗೆ ಏನ್ ಕೆಲಸದ ಅವ್ರು ಮಾಡ್ಲಿ, ಬೇರೆಯವ್ರಿಗೆ ಏನು ಕೆಲಸದ ಅವ್ರು ಮಾಡ್ಲಿ. ಇವತ್ತಿಗೂ ಸಹಿತ ಲೋಕಲ್ ಬಾಡಿ ಎಲೆಕ್ಷನ್ ಆಗಿಲ್ಲ. ಎಸ್, ಲೋಕಲ್ ಬಾಡಿ ರಿಪ್ರೆಸೆಂಟೇಟಿವ್ಸ್ ಇರಬೇಕು. ನಾವೆಲ್ಲ ಅಲ್ಲಿಂದ ಇಲ್ಲಿ ಬೆಳೆದವರಿದ್ದೀವಿ. ವಿಕೇಂದ್ರದ ವ್ಯವಸ್ಥೆಯನ್ನ ಸರಿಯಾಗಿ ಬಳಕೆ ಆಯ್ತು ಅಂದ್ರೆ ಗ್ರಾಮದ ಮನೆಗೆ ಹೋಗಿ ತಲುಪ್ತದೆ ಸರ್ಕಾರದ ಯೋಜನೆಗಳು. ಸೊ ಅವು ನಿರಂತರವಾಗಿ ಆಗಬೇಕು. ದೀಸ್ ಆರ್ ದ ಮ್ಯಾಂಡೇಟರೀಸ್. ಏನೋ ಕೋವಿಡ್ ಒಂದು ವಿಶೇಷ ಸನ್ನಿವೇಶ ಅಂತ ಹೇಳಿ ಮುಂದಕ್ಕೆ ಹಾಕಿದ್ರೆ ಇಂಥ ಮುಂದ್ಕೋತೀವಿ. ಹೋದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲಿಟಿ ಎಲೆಕ್ಷನ್ ಕಂಡಕ್ಟ್ ಆಗಿಲ್ಲ. BBMP ಆಗ್ಬೇಕು. ಸೊ ಅದಕ್ಕಾಗಿ ಮುಂದಿನ ದಿನಮಾನದೊಳಗೆ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ನಮ್ದಿರ್ಲಿ ಮತ್ತೊಬ್ಬರದಿರ್ಲಿ, MP ಸಾಹೇಬ್ರದಿರ್ಲಿ, ಕೆಲಸಗಳನ್ನ ಮಾಡಬೇಕಾಗ್ತದೆ, ಮಾಡ್ಲಿ ಅಂತ ಹೇಳಿ ನಾನು ಆಶಿಸಿ, ಒಟ್ಟಾರೆ ಈ ಭಾಗದ ರೈತರು ಈ ಕೇಂದ್ರ ಬಹಳ ದೊಡ್ಡ ಸಹಾಯ ಆಗ್ತದೆ. ನಾನು ವಿಶೇಷವಾಗಿ ವಿಶಾಲ ಸೌಕರ್ಯ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರು ನನ್ನ ರಾಜಕಾರಣದ ವಿಶೇಷ ಬೆಳವಣಿಗೆಗೆ ಸಹಾಯ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ. ಅದು ಈ ಭಾಗದಾಗ ಇಂಥ ಅವಶ್ಯಕತೆಗಳು ಪೂರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೋಟಾಳ ಸಾಹೇಬ್ರು ಹೇಳಿದ್ರೆ ನನಗೆ ಜಾಗ ಕೊಡಿಸಿರ್ತಾರೆ. ಅವ್ರು ನನಗೆ ಹೇಳಿದ್ರು, ನಾನು ವಿಶಾಲ ಸೌಕರ್ಯ ಹೇಳಿ ದಾದಾ ಇಲ್ಲೊಂದು ಭೂಮಿ ನೋಡ್ರಿ. ಅವ್ರ ಶಿಷ್ಯ ವಾಲಿಕಾಂತ್. ಇಲ್ಲೆಲ್ಲರ್ಕಿಂತ ಈ ಸಮಾರಂಭದ ಕೇಂದ್ರ ಬಿಂದು ಯಾರು ಇದ್ರೆ ಆ ವಾಲಿಕಾರ್ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕು. ಯಾಕಂತ ಕೇಳಿದ್ರೆ ಗೋಟಾಳ ಸಾಹೇಬ್ ಹೇಳಿದ್ರಲ್ಲ, ಇಷ್ಟು ರೌಡಿಗೆ ಹತ್ತದ್ದು ಯಾರು ಕೊಡ್ತಾರೆ? ಅದು 7 ಲಕ್ಷ. ಯಾರು ಕೊಡ್ತಾರೆ? ಈ ಪವರ್ ಸ್ಟೇಷನ್ ಹೆಸರಿಡೋದು ಏನಾರ ಬರ್ತಿತ್ತು ಅಂದ್ರೆ ಗೋಟಾಳ ಸಾಹೇಬ್ರು ಅಂತವ್ರ ಹೆಸರು ಇಡೋದು. ನನ್ನ ಅಭಿಪ್ರಾಯ ಇದು. ಹೌದು, ಯಾರು ನಮ್ಗೆ ಸಹಾಯ ಮಾಡ್ತಾರ ಉಪಕಾರ ಸ್ಮರಣೆ ಇರಬೇಕಾಗ್ತದೆ. ಯಾಕೆ ಶಿಕ್ಷಣ ಸಂಸ್ಥೆ ಒಳಗೆ ಹೆಸರಿಟ್ಟಿಲ್ಲ ನಾವು? ಇಲ್ಲಿ ಹಣ ಕೊಡ್ತಾನ, ಅವ ಏನು ವಿದ್ಯಾವಂತ ಅಲ್ಲ. ಯಾಕೆ ಜಳಕೆ ಸಂಸ್ಥೆಗೆ ಜಾಗ ಕೊಟ್ಟ? ಗೋಟಾಳ ಸಾಹೇಬ್ರು ಬಹಳ ಕರೆಕ್ಟ್ ಹೇಳೋದು, ಶ್ರೀಮಂತರು ಸಹಾಯ ಮಾಡಂಗಿಲ್ಲ, ಹೃದಯವಂತರು ಸಹಾಯ ಮಾಡ. ಹೃದಯವಂತರಿಗೆ ಅಳತೆಗಳು ಇಲ್ಲ. ಅದಕ್ಕೆ ಅಂತ ಹೃದಯವಂತಿಕೆಯನ್ನ ನಾವೆಲ್ಲ ಇಟ್ಕೋಬೇಕಾಗ್ತದೆ. ಮಿಸಾಳವ್ರು ಇಲ್ಲಿ ಇವತ್ತು ಆದ್ರೆ ಅವ್ರು ಸಹಾಯ ಮಾಡೋದನ್ನ ಸ್ಮರಿಸ್ಕೋಬೇಕು. ಇದೇ ನಾಗರಿಕ ಸಮಾಜದ ಕರ್ತವ್ಯ.
ಇದೇ ನಾಗರಿಕ ಸಮಾಜದ ಧರ್ಮ. ನೋಡ್ತೀನಿ ನಾ ಇತ್ತೀಚಿನ ನಿರ್ಮಾಣದಾಗ ಆ ಧರ್ಮ ಈ ಧರ್ಮ ಬೆಂಕಿ ಹೆಚ್ಚು ನಿಮ್ ಧರ್ಮಗಳಿಗೆ. ಮನುಷ್ಯ ಧರ್ಮ ಅನ್ನೋದನ್ನೇ ನೆನಪಾಗ್ಬಿಟ್ಟಿದೆ, ಮನುಷ್ಯತ್ವ ಅನ್ನೋದನ್ನೇ ನೆನಪಾಗ್ಬಿಟ್ಟಿದ್ದೇವೆ ನಾವು. ಅದಕ್ಕಿಂತ ಶ್ರೇಷ್ಠ ಧರ್ಮ ಯಾವ್ದಲ್ಲ? ಭಗವಂತ ಎಲ್ಲೋ ಹುಡ್ಸ್ಯಾನ ಪ್ರೀತಿಯಿಂದ ಬದುಕಲಿಕ್ಕೆ ಏನಾಗ್ತದೆ. ಬಹಳ ಅಭಿಷೇಕ ಇಟ್ಟಿಲ್ಲ ಹಿಂದಕ್ಕೆ ನಂಗೆ ಶುಗರ್ BP ಮಗಂದ ಲೆಕ್ಕ ತಪ್ಪಿ ಡಿಸೀಸ್ ಅದಾವ. ನಾಳೆ ಕರೆದ ಸೀದಾ ಹುಡುದು ಬೆಲ್ಲ ಹೊಡೆದಂತ ಸುಮ್ಮನೆ ಕೆಲ್ಸಕ್ಕೆ ಬರಲಾರ ವಿಷಯಗಳ ಮಾತಾಡೋದ. ಇಂಥವ್ರಲ್ಲ ಎದಕ್ಕೆ ಹೋಗಿರಿಲ್ಲ ಆಗಿ ಯಾರು ಸಿಗ್ತಾರ ಇಂಥವ್ರು? ಸಿದ್ದೇಶ್ವರ ಹಬ್ಬದಂತವ್ರು ನಮಗೆ ನಿಮ್ಗೆ ಯಾರು ಸಿಗ್ತಾರ? ನಿನ್ನ ಅವ್ರದ್ದು 1% 0.01 ಇಷ್ಟೇ ಆಗೋನ್ ನಾವು. ಆ ಮಗು ಒಂದ್ ಸಣ್ಣದನ್ನು ಉಪಕರಿಸ್ಮಣೆ ಮಾಡೋರು, ಅದು 98% ಮಾಡ್ಯಾಳ. ನಾವೇನ್ ಮಾಡಿದೇವ? ಆಕಿನ ಸಾಧನೆ ಮೆಚ್ಕೋಬೇಕು. ಆದ್ರ ಆ ಮಗುವಿಗೆ ಇರತಕ್ಕಂಥ ಉಪಕಾರ ಸ್ಮರಣೆ ನಮಗಿಲ್ಲ. ಆ ಮಗುವಿನಲ್ಲಿ ಇರ್ತಕ್ಕಂಥ ಆದರ್ಶ ವಿಚಾರಗಳು ನಿಮಗಿರೋದಿಲ್ಲ. ಬಹಳ ಮಂದಿ ನಮ್ಗೆ ಸಹಾಯ ಮಾಡ್ತಾರೆ. ಮುಗೋದ ಕ್ಷಣದಾಗ ನಾನು ಕರೆ ಬಿಡ್ತೇನೆ. ಇನ್ನ ಅಲ್ಲಿ ಇಳಿಯಂಗಿಲ್ಲ, ಲೆಕ್ಕಕ್ಕೆ ಇಲ್ಲ. ಇದು ಆ ಭಾರತೀಯರ ಸಂಸ್ಕೃತಿ, ಇದು ನಮ್ಮ ಸಂವೇದನಾಶೀಲ ಬದುಕ. ಜೀವನ ಪೂರ್ತಿ ಮಿಸಾಳೆ ಅವ್ರನ್ನ ಯಾಕೆ ನೆನೆಸ್ತೇನೆ? ನಾ ಇಟ್ಟಿದ್ದೆ ನೆನ್ಸುತ್ತೀನಿ. ಅದಕ್ಕೆ ಮನುಷ್ಯ ನೆನಪಿಸ್ಕೋತಿರ್ಬೇಕು ಯಾರು ನಮ್ಗೆ ಸಹಾಯ ಮಾಡಿ. ಹೊಲ್ದಾಗ ಹಾದಿ ಕೊಡ್ಲಿಕ್ಕೆ ನೋಡ್ತಿರ್ತೀನಿ ನಾ. ನಮ್ಮ ತಹಸೀಲ್ದಾರ್ ಬಲ್ಲಿ ಒಂದು ಕೇಸ್ ಇರ್ತವೆ. ಮಳೆ ಆಯ್ತು ಅಂದ್ರೆ ಮಗಂದು ಯಾವ ಜಗಳ ಅಂದ್ರೆ ಹಾಯದು. ಈ ರೈತ ಆ ಹೊಲಕ್ಕೆ ಮುಟ್ಲಿಕ್ಕೆ ಅಂದ್ರೆ ಹೆಂಗ ಸಾಧ್ಯತೆ? ಮಗಂದು ಹೆಲಿಕಾಪ್ಟರ್ನಾಗ ಹಾರೋಡ್ದಾರ. ಇವ್ರ ಮೇಲೆ ಅವ್ರು ಹಾಯ್ಬೇಕು, ಅವ್ರ ಹೊಲ್ದಾಗ ಇವ್ರು ಹಾಯ್ಬೇಕು. ಇರ್ಲಿಲ್ಲ ಅಂತ ಬದುಕ್ತಾರೆ ಹೆಂಗ? ಈ ನೈಜ ಬದುಕು ನಮ್ಗೆ ಇರ್ಲಿಲ್ಲ ಅಂದ್ರೆ ಹೆಂಗ? ಎತ್ತ ಗಾಡಿ ಹೋಗಿ ಟ್ರ್ಯಾಕ್ಟರ್ ಬಂದಾಗ ಹೆಂಗಿರ್ಬೇಕು ನಮ್ ಬದುಕು? ಒಬ್ಬರಿಗೆ ಚೂಟಿದ್ರೆ ಒಬ್ಬರು ರಕ್ತ ಬರ್ತಾನೆ. ಹಣ ಸಣ್ಣ ವಿಷಯ ಕೊಟ್ಟ ಪ್ರೇಮತ್ವದಿಂದ ಬದುಕ ಬಿಡ್ಬೇಕು. ಮತ್ ಕೊಡ್ಬೇಡ್ರಿ. ನಾವು ಸಾಹೇಬರು ಸುಮ್ಮನೆ ರಾಜಕಾರಣದ ಮಾತಾಡ್ತೇವೆ. ಬೆಂಗಳೂರು ಜಿಲ್ಲೆಗೆ ಎಲ್ಲರೂ ಒಂದೇ ಇರ್ತದೆ. ಸುಮ್ಮನೆ ನೀವು ನಂಬೇನ ಹೇಳಬಹುದು. ಎದಕ್ಕೆ ಹಾಳಾಗ್ತದೆ? ಏನ್ ಮಾಡೋರು ಇದ್ರ ಸಾಧನೆ? ಎಲ್ಲಾರು ವಿಧಾನಸೌಧ ಒಟ್ಟು ಎಮ್ಮೆಗಳು ಚಂದ ಇರ್ತೇವೆ ನಾವು. 224 ಮಂದಿ ಏನಿದೇವಲ್ಲ, ಯಾರು ತಿಳುವಳಿಕೆ ಅವರವ್ರು ಎಲ್ಲಾರು ಚಂದ ಇರ್ತಾರೆ. ಇವ್ರೇನ 500 ಮಂದಿ ಸಾಹೇಬ್ರ ಇವರೆಲ್ಲ ಚಂದ ಇರ್ತಾರೆ. ಸುಮ್ಮನೆ ನೀವು ಮುಂದೆ ಹಳ್ಳ್ಯಾಗ ನೋಡೋಣ ಒಂದ್ ಕೈ ಈ ಸಲ ಆ ಪಾರ್ಟಿ ಯಾವ ಪಾರ್ಟಿ ಮಾಡಿ ನಮ್ಮ ಕಾಲ ನೀವು ಹೇಳೋದು ನಾವು ಚಂದ ಇರ್ತೀವಿ. ಹಾ ಅಷ್ಟೇ ನಮಗ್ ಬೇಕ. ನಮ್ಮ ಕಾಲಾಗಲ್ಲ, ನಾವ್ ಹೇಳಿರುತ್ತಲ್ಲ ಇವ್ರು ಅದನ್ನ ಹೇಳಿ ಇವ್ರಿಗೆ ಗೌರವಿಸ. ಇಂಥ ಯುಗ ಪುರುಷರು ವಿವೇಕಾನಂದರ ನಂತರ ಇಂಥ ಒಬ್ಬ ಪುರುಷರು ಅವ್ರು ಇದ್ದಾಗ ಎಷ್ಟು ಮಹತ್ವ ಇತ್ತು. ಅವ್ರು ಹೋದ ನಂತರ ಅವರ ಯಾಪತ್ರದ ಅಂತಿಮ ಅಭಿವಂದನಾ ಪತ್ರ ನೀವು ಜಸ್ಟ್ ಅದನ್ನು ಓದಿದ್ರಿ ಅಂದ್ರೆ ಸಾಕು. ಮನುಷ್ಯ ಈ ಲೋಕದಾಗ ಲೀನ್ ಆಗೋಗ್ಬಿಟ್ರಿ, ನಿಸರ್ಗದಾಗ. ಅಂತವ್ರ ಹೆಂಗ್ ಬದುಕ್ಯಾರ? ಭಯಂಕರ ಕಡಿಮೆ ಊಟ ಮಾಡಿ ಇಡೀ ಪರಿಶುದ್ಧ ಶರೀರ ಇಟ್ಕೊಂಡವ್ರಿಗೆ ಆವಿಷ್ಯ ಇಲ್ಲ. ನಮಗ್ ನಿಮ್ಗೆ ಎಟ್ಟಿದ್ದೈತಿ ಮಗಂದು. ಅದಕ್ಕೆ ಅಂತವ್ರ ಆದರ್ಶದಿಂದ ಪ್ರೀತಿಯಿಂದ ಬದುಕೊಂಡು ಈ ವರ್ಷ ಒಂದು ಸಂತೋಷ ಆಗ್ಯಾದ. ಇಟ್ ಯಾಕೆ ಕೂಡ್ಯಾರಂತಂದ್ರೆ ಸಾಹೇಬ್ರ ಪವರ್ ಸ್ಟೇಷನ್ ಕಿಂತ ಮಳಿ ಆಗ್ಯದ ಖುಷಿ ಹೇಳೋರು. ರೈತರಂತ ಹೃದಯವಂತಿಕೆ, ರೈತರಿಗಿರ್ತಕ್ಕಂತ ಸ್ವಾಭಿಮಾನದ ಬದುಕು ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಯಾರ್ದು ಹಂಗಿಲ್ಲ, ಆ ನಿಸರ್ಗದ ಹಂಗ ಒಂದು ಮಾತ್ರದ ಅಂತ ಹೇಳಿ ಸ್ವಾಭಿಮಾನದ ಬದುಕು ಅವರು ಬದುಕ್ತಾ ಇರ್ತಾರೆ. ಸೊ ಅದಕ್ಕಾಗಿ ಕೃಷಿ ವಲಯ, ರೈತ ವರ್ಗ ಸಂತೋಷದಿಂದ ನೆಮ್ಮದಿಯಿಂದಿದ್ರೆ ಯಾರಿಗಾರ ಗೌರವಿಸ್ತಕ್ಕಂಥ ಪ್ರೀತಿಸ್ತಕ್ಕಂಥ ವ್ಯವಧಾನ ಈ ವಲಯದಲ್ಲಿ ಮಾತ್ರ. ನಿಮ್ಮ ಊರಾಗ ದಾನ ಮಾಡೋದು ಅಂತ ಹೇಳೋದು, ಮತ್ತೆಲ್ಲರೂ ದಾನ ಮಾಡ್ತಾರ. ಇಲ್ಲಿ ಆ ಸೌಜನ್ಯತೆ ಇರೋದ್ರಿಂದ ಈ ವರ್ಗಕ್ಕೆ ಭಗವಂತ ಈ ವರ್ಷ ಬಹಳ ವರ್ಷಗಳ ನಂತರ ಅರ್ಲಿ ಮಾನ್ಸೂನ್ ಇವತ್ತು ಬರ್ತಾ ಇದೆ. ಇದು ಮುಂಗಾರು ಮತ್ತು ಹಿಂಗಾರಿಗೆ ನಮ್ಮ ರೈತರ ಬದುಕಿಗೆ, ಈ ಭಾಗದಲ್ಲಿ ರೈತರ ಬದುಕಿಗೆ ಆಧಾರ ಆಗ್ಲಿ, ರೈತರು ಬಹಳ ಬೆಳಗಲಿ. ಭೀಮಶಂಕರ ಸಕ್ಕರೆ ಕಾರ್ಖಾನೆ ಕಟ್ಟಿದೇವ್ ನಾವು. ಎಷ್ಟು ಕಷ್ಟದ ನಿಸರ್ಗ ಹೆಂಗದ ನಿಮ್ಗೆ ಹೇಳ್ಬಿಡ್ತೀನಿ. ಲಾಸ್ಟ್ ಒಂದು
ಕೊಲ್ಹಾಪುರದಾಗ ಏನ್ ನಿಸರ್ಗದ ಅದು ಬೆಳಗಾವದಾಗಿಲ್ಲ, ಬೆಳಗಾವದಾಗ ಏನ್ ನಿಸರ್ಗದ ಅದು ಬಾಗಲಕೋಟೆ ಬಿಜಾಪುರದ ಕೃಷ್ಣಾ ದಂಡಿ ಒಳಗಿಲ್ಲ, ನಮಗ ಭೀಮಾ ನದಿ ದಂಡಿ ಒಳಗಿಲ್ಲ. ಇಲ್ಲಿ ಅಶೋಕ್ ನಾಡಗೌಡರ ಬೆಳಗಾರ ಕಾಗಲ್ ಅಂತ ಒಂದು ಸಕ್ಕರೆ ಕಾರ್ಖಾನೆ ಕೊಲ್ಹಾಪುರದೊಳಗೆ 13 ಒಡೆ ರಿಕವರಿ ಬರ್ತದೆ. ಕಾರಣ ಏನಂದ್ರ ಆ ಕೊಂಕಣ ಭಾಗದ ಆ ಪರಿಸರ. ಅಲ್ಲಿ ಸ್ವಲ್ಪ ದಾಟಿ ಬಂದಿ ಅಂದ್ರೆ ಬೆಳಗಾವ್ 12-12:30, ಸ್ವಲ್ಪ ನೀವು ಕೆಳಗೆ ಬಂದ್ರೆ ಅಂದ್ರೆ ಬಿಜಾಪುರ್ ಮತ್ತು ಬಾಗಲಕೋಟೆ ಕೃಷ್ಣಾ ನದಿ ತೀರದ 11:30-11. ಆದ್ರೆ ನಾವು ಎಲ್ಲಿದ್ದೇವೆ ಅಂದ್ರೆ 10. ಈ ರಿಕವರಿ, ಈ ನಿಸರ್ಗ, ನಾನು ಯಾಕೆ ನಿಸರ್ಗ ಪ್ರೀತಿಸ್ತೀನಿ ಅಂದ್ರೆ ಇಲ್ಲಿ ಗಿಡ ಗಂಟೆ ಇರ್ಲಿಲ್ಲ ಅಂದ್ರ, ಪರಿಸರ ಉಳಿಲಿಲ್ಲ ಅಂದ್ರ, ತಂಪು ಪ್ರದೇಶ ಬರಲಿಲ್ಲ ಅಂದ್ರ ಕಬ್ಬಿನ ರಿಕವರಿ ಮೇಲೆ ಸಹಿತ ಪರಿಣಾಮ ಆಗ್ತದೆ. ಅಂಡ್ ಮ್ಯಾಚೂರ್ಡ್ ಕಬ್ಬು ಕೊಡ್ಬೇಕಾಗ್ತದೆ, ಕಬ್ಬಿನ ತಳಿ ಮೇಲೆ ಇರ್ತದೆ. ಸೊ ಇಷ್ಟೆಲ್ಲ ಅಳತೆಗಳನ್ನ ಇಟ್ಕೊಂಡು ನಾವು ನಮ್ಮ ನಿಸರ್ಗವನ್ನ ಕೃಷ್ಣಿಯವರಂಗ್ ಬದುಕಬೇಕಾಗ್ತದೆ. ನೀವ್ಯಾರೇ ಕಾಗಲ್ಕ್ ಹೋದ್ರಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣಕ್ಕೆ ಸಹಾಯ ಮಾಡಿರ್ತಕ್ಕಂಥ ಶಾಹು ಮಹಾರಾಜರ ವಂಶಸ್ಥರು ಏನ್ ಘಾಟಿಗೆ ಇವತ್ತು ನಡೆಸ್ತಾ ಇದ್ದಾರೆ. ಭಾರತ ದೇಶದಾಗ ಮೊದಲನೇ ಸಕ್ಕರೆ ಕಾರ್ಖಾನೆ ಇದೆ, 13 ಒರಿ ರಿಕವರಿ ಬರ್ತದೆ. ಅವ್ರು ಏನಾದ್ರು ಲಾಸ್ ಆಗಕ್ ಸಾಧ್ಯ ಇದಾರ? ಅದ್ರ ಭೀಮಾ ಬ್ಯಾಸಿಂದಾಗ ನಾವ್ ಯಾರಿದೀವಿ ಲಾಸ್ ಆಗ್ತೀವಿ, ಲಾಸ್ ಆಗಂಗಿಲ್ಲ ಅಂದ್ರೆ ಬ್ಯಾಡ್ ಪ್ರಾಕ್ಟೀಸ್ ಮಾಡ್ತೀವಿ. ರೈತರು ಬೆಳೆದಿರ್ತಕ್ಕಂಥ ಆ ಬೆಳೆಯನ್ನ ಒಂದು ಗಾಡಿಗೆ 2 ಟನ್ ಹೊಡಿ ತಂದಿ ತಾಯಿ ಹುಟ್ಟಿದವ್ರ ಕೆಲಸ ಅಲ್ಲ. ಆದ್ರೆ ಅಂತ ಶೋಷಣೆ ಮಾಡ್ತೀವಿ. ನಾನು ಇನ್ನೊಮ್ಮೆ ಒಂದು ಶುಗರ್ ಫ್ಯಾಕ್ಟರಿ ಮೀಟಿಂಗ್ ಕರೆದಾಗ ಅದ್ರ ಬಗ್ಗೆ ಹೆಚ್ಚಿಗೆ ವ್ಯವಸ್ಥಿತವಾಗಿ ನಾನು ಕಟ್ಟಿನೋ ಅದ್ರ ಮುಂದೆ ಯಾರಿಗಾರು ನಡೆಸಲಿಕ್ಕೆ ಬಿಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದ. ಕಾರಣ ಏನಂದ್ರೆ ಆ ಮ್ಯಾನೇಜ್ ಮಾಡೋದಾಗೋಲ್ಲ ನಮ್ಗೆ. ರೈತರ ಬಿಲ್ ನಿನ್ನೆ ಒಂದು ನೋಡಿದೆ, ನಮ್ಮ ಜಿಲ್ಲೆ ಒಳಗೆ ಇನ್ನೊಂದು 2-3 ಫ್ಯಾಕ್ಟರಿ ರೈತರ ಬಿಲ್ ಕೊಡೋದಾಗೋಲ್ಲ. ನಿಜವಾಗಿ ಅವ್ರ ಪರಿಸ್ಥಿತಿ ಅಷ್ಟು ಕಷ್ಟ. ಸೊ ಇದಕ್ಕೆ ನಾವೆಲ್ಲವನ್ನ ಇಟ್ಕೊಂಡು ರೈತರ ಬದುಕು ಕಟ್ಟತಕ್ಕಂಥ ಪ್ರಯತ್ನ ಮಾಡೋಣ. ಇಲ್ಲಿ ಈ ಭಾಗದ ವಿಶೇಷವಾಗಿ ಬೈರೋಣಿಗೆ, ಬೂದಾಳ, ಬತ್ತುಗುಣಿಕೆ, ಐರ್ಸಂಗ್, ಲಚ್ಚಾನ್, ಈ ಬೆಲ್ಟ್ ಲಚ್ಚಾನ್ಗಂತೂ ಪವರ್ ಸ್ಟೇಷನ್ ಒಂದು ಸಪ್ರೇಟ್ ಆಗ್ಯದ. ಎಷ್ಟು ಪವರ್ ಸ್ಟೇಷನ್ ಅಲ್ಲಾಗತ್ತೆ. ಮುಟ್ಟಾಳ ಸಾಹೇಬರಿಗೆ ರಿಟೈರ್ಡ್ ಆಗೋರು. ನಾನು ಈ ಕಾರ್ಯಕ್ರಮ ಯಾಕೆ ಅರ್ಲಿ ಮಾಡಿನಂದ್ರೆ ಅವ್ರ ಕಲೆಗೆ 31 ಆದೊಳಕ್ಕೆ ಇರಂಗಿಲ್ಲ, ಅವ್ರಿಗೆ ಗೌರವಿಸಂಗೂ ಆಗ್ತದೆ ಈ ಸಭೆ ಅಂತ. ನನ್ನ ಭಾಷಣ ನಂತರ ಅವ್ರಿಗೆ ಸನ್ಮಾನಿಸೋ ಎಲ್ಲರೂ ಕೂಡ ಶಿವಾನುಭವ ಮಂಟಪದಾಗ ಅವ್ರು ಮಾಡ್ಲಿ, ಶಿವನ ರೂಪ ಸ್ವರೂಪಿಗಳಿರ್ತಂತ ನಿಮ್ಮ ಮುಂದೆ ನಾವೆಲ್ಲರೂ ಕೂಡ ಮಾಡೋಣ. ಅದು ಸಿದ್ದೇಶ್ವರ ಮಹಾಸ್ವಾಮಿಗಳ ಸಾಕ್ಷಿಯಾಗಿ